ಟೊಮೊಟೊ ಬೆಲೆ ಕುಸಿತದಿಂದ ಬೇಸತ್ತ ರೈತರು, ಇವರ ಗೋಳು ಕೇಳೋರು ಯಾರು? ಕೊಲ್ಲಿ ಯುದ್ಧದ ಪರಿಣಾಮ ಟೊಮೊಟೊ ರೈತ ಹೈರಾಣು, ಉತ್ತಮ ಫಸಲು ಬಂದರೂ ಬೆಲೆ ಇಲ್ಲದೆ ಸಂಕಷ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಹಣೆಬರಹವೇ ಸರಿ ಇಲ್ಲ ಅನ್ಸುತ್ತೆ. ಒಂದು, ಬೆಳೆ ಬಾರದೆ ಸಂಕಷ್ಟ, ಇಲ್ಲವೇ ಬೆಳೆ ಬಂದ್ರೆ ಬೆಲೆ ಇಲ್ಲದೆ ಸಂಕಷ್ಟ. ಇದು ಹಣ್ಣು ತರಕಾರಿ ಸೇರಿದಂತೆ ಹೂವಿನ ಬೆಳೆಗಾರರು ನಿರಂತರವಾಗಿ ಅನ್ವಯಿಸ್ತಾ ಇದ್ದು, ಪ್ರತಿ ಬೆಳೆಯಲ್ಲಿಯೂ ನಷ್ಟ ಅನುಭವಿಸುತ್ತಿರುವ ಜಿಲ್ಲೆಯ ರೈತ ಸದಾ ಸಂಕಷ್ಟದಲ್ಲೇ ಬದುಕುವಂತಾಗಿದೆ. ಇದಕ್ಕೆ ತಾಜಾ ಉದಾಹರಣೆ ಟೊಮೊಟೊ. ಹಾಗಾದ್ರೆ ಟೊಮೊಟೊ ಬೆಳೆಗಾರನ ಸಂಕಷ್ಟ ಏನು ಅಂತ ನೋಡೋಣ ಬನ್ನಿ. ದಿನದಲ್ಲಿ ನಮ್ಮ APMC ಯಾರ್ಡಲ್ಲಿ ಸುಮಾರು ಒಂದು 30 ರೂಪಾಯಿನಿಂದ ಹಿಡಿದು 150-200 ರೂಪಾಯಿವರೆಗೂ ಸೇಲ್ಸ್ ಆಗಿದೆ. ಕಾರಣ ಟೊಮೆಟೊ ಬೆಲೆ ಕುಂಠಿತ ಆಗೋದಕ್ಕೆ ಸುಮಾರು 40% ಹೋಟ್ಲುಗಳು ಎಲ್ಲ ಕಡೆ ಟೂರಿಸಮ್ ಅಲ್ಲಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಟೂರಿಸಮ್ ಹೋಗಲ್ಲ, ಶಾಲೆಗಳ ರಜಾ, ಇವೆಲ್ಲ ಮುಖ್ಯ ಕಾರಣದಿಂದ ಟೊಮೆಟೊ ಬೆಲೆ ಕುಂಠಿತ ಆಗಿದೆ. ಇದರಿಂದ ಪ್ಲಸ್ ಈ ಯುದ್ಧದ ಪರಿಣಾಮ ಗ್ಯಾಸ್ ಸಿಗಲ್ಲ ನೋಡಿ. ಈ ಗ್ಯಾಸ್ ಸಿಗದೆ ಇರೋವಂಥ ಪರಿಣಾಮ ಸುಮಾರು ಒಂದು 50-60% ಎಲ್ಲ ಕಡೆ ದೇಶದಲ್ಲೆಲ್ಲ ಹೋಟ್ಲುಗಳಿಲ್ದಿರೋ ಕಾರಣ ಟೊಮೆಟೊ ಕುಸಿತ ಆಗಿದೆ. ಇದರಿಂದ ನಮ್ಮ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಟೊಮೆಟೊ ಒಂದು ಬಾಕ್ಸ್ 15 kg ಟೊಮೆಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಯಾಕೆಂದರೆ ಈಗಿನ ಬೇಸಾಯ, ಗೊಬ್ಬರಗಳು, ಕೂಲಿ ಯಥೇಚ್ಛವಾಗಿ ಖರ್ಚು ಬರೋದ್ರಿಂದ ಒಂದು ಟೊಮೆಟೊ ಬಾಕ್ಸ್ ಬೆಳೆಯೋದಕ್ಕೆ 250 ರೂಪಾಯಿ ಖರ್ಚು ಬರ್ತೈತೆ. ಅದರಿಂದ ನಾವು 100 ರೂಪಾಯಿ 40 ರೂಪಾಯಿ ಮಾರಿದ್ರೆ ಯಾವುದೇ ರೀತಿಗೂ ರೈತನಿಗೆ ಈ ಟೆಂಪ್ರೇಚರಲ್ಲಿ, ಈ ಬಿಸಿಲಿನಲ್ಲಿ ನಮ್ಮ ರೈತನಿಗೆ ಯಾವುದೇ ಲಾಭದಾಯಕ ಆಗಲ್ಲ. ಯಾಕೆಂದರೆ ರೈತಾಪಿ ವರ್ಗ ಅಂತೇಳಂದರೆ ಇವತ್ತು ನಾವೆಲ್ಲ ಜೀವನಾಡಿಗಳು, ಎಲ್ಲ ಭೂಮಿ ಮೇಲೆ ಇರೋ ಜೀವನಾಡಿಗಳೆಲ್ಲ ರೈತನ ಅವಲಂಬಿಸಿ ನಾವು ಬದುಕ್ತಾ ಇರೋವಂಥದ್ದು. ಅದರಿಂದ ರೈತಾಪಿ ವರ್ಗ ಚೆನ್ನಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದರಿಂದ ಈ ಯುದ್ಧ ನಿಂತೋಗಲಿ ಆದಷ್ಟು ಬೇಗ ಅಂತೇಳಿ ನಾವು ಮನವರಿಕೆ ಮಾಡ್ತೀವಿ. ಮತ್ತು ಸರ್ಕಾರಕ್ಕೊಂದು ಹೇಳ್ತೀವಿ, ಯಾವಾಗನ್ನ ಆಗ್ಬೋದು ಬೆಲೆ ಕಡಿಮೆ ಆದಾಗ ಅಂಥ ರೈತರನ್ನು ಗುರುತಿಸಿ ಅವರಿಗೆ ಬೆಂಬಲ ಬೆಲೆ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟುವಂಥ ಕೆಲಸ ನಮ್ಮ ಸರ್ಕಾರ ಮಾಡಬೇಕು ಅಂತೇಳಿ ನಾನು ನಮ್ಮ ಸರ್ಕಾರದ ಕಡೆಯಿಂದ ಕೇಳ್ಕೊಳ್ತೀನಿ. ಟೊಮೆಟೊ ತಗೊಂಬಂದು ಈಗ ಟೊಮೆಟೊ ಬಾಕ್ಸಲ್ಲಿ 40 ರೂಪಾಯಿ 50 ರೂಪಾಯಿ ಜ್ಯೂಸ್ ಟೊಮೆಟೊ ಮಾರ್ತಾಯಿದ್ವಿ. ಒಳ್ಳೆ ಟೊಮೆಟೊ 150 ರೂಪಾಯಿ ಮಾರಿದ್ರೆ ಟೊಮೆಟೊ ಬೇಜಾರೇನು, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ಬಾಕಿ ಅಂಥ ಪರಿಸ್ಥಿತಿ ಆಗ್ತೈತೆ. ಯಾಕೆ ಅಂತೇಳಂದರೆ ಈ ಬಿಸಿನಲ್ಲಿ ಒಂದು ಟೊಮೆಟೊ ಏನೋ ಲಾಭ ಬರ್ತೈತೆ, ಏನೋ ನಾವು ಬೆಳೆದಿದ್ದಕ್ಕೆ ನಮ್ಮ ಕೂಲಿ ಕಾಸು ಸಿಗ್ತೈತೆ ಅಂತೇಳಿ ಬೆಳ್ಕೊಂಬಂದಾಗ ಲಾಭದಾಯಕ ಆಗಿಲ್ಲ ಅಂದರೆ ನಮ್ಮ ರೈತರು ಏನು ಮಾಡ್ತಾರೆ? ಬೆಳೆಯಲ್ಲ, ಇನ್ನೊಂದು ಬೆಳೆ ಬೆಳೆಯೋಕ್ಕೆ ಅವ್ರು ಹೋಗಲ್ಲ. ನಮ್ಗೆ ತಿನ್ನೋದಕ್ಕೆ ಆಹಾರ ಸಿಗದಿರೋ ಆಗೋತೈತೆ. ಈ ಥರ 3-4 ಬೆಳೆ ಏನಾದ್ರು ಆಗಿಬಿಟ್ರೆ ನಮ್ಗೆ ತಿನ್ನೋದಕ್ಕೆ ಆಹಾರ ಸಿಗದಿರಾದಾಗ ಏನಾಗ್ತೈತೆ ಹೇಳಿ. ವೀಕ್ಷಕರೇ, ರೈತನ ನಸೀಬೆ ಹಾಗೆ. ಬೆಳೆ ಬಂದರೆ ಬೆಲೆ ಸಿಗಲ್ಲ, ಬೆಲೆ ಇದ್ರೆ ಬೆಳೆ ಬರಲ್ಲ. ಇದು ರೈತನ ನಿರಂತರ ಸಮಸ್ಯೆಯಾಗಿದ್ದು, ಯಾವುದೇ ಬೆಳೆ ಬೆಳೆದ್ರೂ ಸಮಾಧಾನ ಅನ್ನೋದೇ ರೈತನಿಗೆ ಇಲ್ಲವಾಗಿದೆ. ಎಲ್ಲೋ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಿದ್ರೆ ಇಲ್ಲಿರುವ ಟೊಮೊಟೊ ರೈತರು ಬೀದಿಗೆ ಬರುವಂತಾಗ್ತಿರೋದು ಮಾತ್ರ ವಿಪರ್ಯಾಸ. ಹೌದು, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವ ಪರಿಣಾಮ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಇದು ಹೋಟೆಲ್ ಉದ್ಯಮದ ಮೇಲೆ ಪರಿಣಾಮ ಬೀರಿದ್ದು, ರಾಜ್ಯ ಮಾತ್ರ ಅಲ್ಲದೆ ದೇಶದಾದ್ಯಂತ ಬಹುತೇಕ ಹೋಟೆಲ್ ಉದ್ಯಮ ಬಾಗಿಲು ಮುಚ್ಚುವಂತಾಗಿದೆ. ಇದು ಹೆಚ್ಚಾಗಿ ತರಕಾರಿ ಬೆಳೆಯುವ ಜಿಲ್ಲೆಯ ರೈತರ ಮೇಲೆ ನೇರ ಪರಿಣಾಮ ಬೀರಿದೆ. ಇನ್ನು ಕೆಂಪು ಸುಂದರಿ ಎಂದೇ ಖ್ಯಾತಿ ಪಡೆದಿರುವ ಟೊಮೊಟೊ ಪ್ರಸ್ತುತ ಜಿಲ್ಲೆಯಾದ್ಯಂತ ಯಥೇಚ್ಛವಾಗಿ ಬೆಳೆದಿದ್ದಾರೆ. ಆದರೆ ಹೋಟೆಲ್ ಉದ್ಯಮ ಬಂದ್ ಆಗಿರುವ ಪರಿಣಾಮ ಟೊಮೊಟೊ ಕೇಳೋರೇ ಇಲ್ಲವಾಗಿದ್ದಾರೆ. ಇದರಿಂದ ಟೊಮೊಟೊ ಬೆಳೆದ ರೈತನ ಬದುಕು ಬೀದಿಗೆ ಬಂದಂತಾಗಿದೆ. ಇದು ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆಯಲ್ಲಿ 15 kg ತೂಕದ ಒಂದು ಬಾಕ್ಸ್ಗೆ 100-120 ರೂಪಾಯಿಗೆ ಮಾರಾಟವಾಗಿದೆ. ಅಂದರೆ ಪ್ರತಿ ಕೆಜಿ ಟೊಮೊಟೊ ಬೆಲೆ 7 ರೂಪಾಯಿ ಕಡಿಮೆ ಆಗಿದೆ. ಇದು ರೈತನ ತೀವ್ರ ಸಂಕಷ್ಟಕ್ಕೆ ಕಾರಣವಾಗಿದೆ. 1 ಎಕರೆ ಜಮೀನಿನಲ್ಲಿ ಟೊಮೊಟೊ ಬೆಳೆ ಬೆಳಿಬೇಕಾದ್ರೆ ಉಳುಮೆ, ಬಿತ್ತನೆ ಸಸಿ, ಗೊಬ್ಬರ, ಕೀಟನಾಶಕ, ಚಪ್ಪರ ಸೇರಿದಂತೆ ಟೊಮೊಟೊ ಕೊಯ್ಲು ಮಾಡಲು ಕೂಲಿ ಸೇರಿ ಕನಿಷ್ಠ 2 ಲಕ್ಷ ರೂಪಾಯಿ ವೆಚ್ಚ ತಗಲುತ್ತದೆ. ಪ್ರಸ್ತುತ ರೋಗ ಕಡಿಮೆ ಇರುವ ಪರಿಣಾಮ ಟೊಮೊಟೊ ಫಸಲು ಉತ್ತಮವಾಗಿ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದ ಕಾರಣ ಪ್ರತಿ ಎಕರೆ ಟೊಮೊಟೊಗೆ 1 ಲಕ್ಷ ಬರುವುದು ಅಸಾಧ್ಯ ಎಂಬ ಸ್ಥಿತಿ ಇದೆ.
ಹಾಗಾಗಿ ರೈತರು ದಿಕ್ಕು ತೋಚದೆ ಪೇಚಾಡುವಂತಾಗಿದೆ. ಅದರಲ್ಲೂ ಟೊಮೊಟೊ ಹಣ ಉತ್ತಮವಾಗಿದ್ರೆ 120 ರೂಪಾಯಿವರೆಗೆ ಮಾರಾಟವಾಗ್ತಿದ್ದು, ರೋಗ ಅಥವಾ ಇತರೆ ಸಮಸ್ಯೆಗಳಿಂದ ಸವಕಲು ಆಗಿದ್ರೆ 15 ಕೆಜಿ ಟೊಮೊಟೊ ಕೇವಲ 30 ರೂಪಾಯಿಗೆ ಮಾರಾಟವಾಗ್ತಿದ್ಯಂತೆ. ನಮ್ದು ಹಳ್ಳಿ ಗಂಗರಾಜ್ ಅಂತ ಹೇಳ್ಬಿಟ್ಟು ನಾವು ರೈತರು ಈಗ ಟೊಮೊಟೊ ಬೆಲೆ ಕುಸಿದಿರೋ ಕಾರಣ ನಮ್ಮ ರೈತರಿಗೆ ಈಗ 1 ಎಕರೆ ಟೊಮೊಟೊ ಬೆಳೆ ನಾಟಿ ಮಾಡಬೇಕಾದ್ರೆ ಸುಮಾರು ನಾಟಿ ಮಾಡೋ ಲೆವೆಲ್ಗೆ ಒಂದು 80,000 ಖರ್ಚು ಬರುತ್ತೆ ಸರ್. ಒಂದು ರೋಲು ಟೊಮೊಟೊ ಮಂಚಿಂಗ್ ಪೇಪರ್ ಒಂದು ರೋಲು 1,600 ರೂಪಾಯಿ ಇದ್ದಿದ್ದು ಈಗ 4,000 ಆಗಿದೆ ಸರ್. ಡ್ರಿಪ್ಪುಂದು ಸಮೇತ ಜಾಸ್ತಿ ಆಗಿದೆ. ತಿರ್ಗಾ ಇದು ರಸಗೊಬ್ಬರಗಳದ್ದು ಎಲ್ಲ ಜಾಸ್ತಿ ಆಗಿದೆ. ತಿರ್ಗಿ ಮತ್ತು ಕಲ್ಟಿವೇಷನು ಇದೆಲ್ಲ ಮಾಡೋಷ್ಟು 1 ಎಕರೆ ಟೊಮೊಟೊ ಬೆಳಿಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 2 ಲಕ್ಷ ಆವ್ರೇಜಾಗಿ 2 ಲಕ್ಷ ಬರುತ್ತೆ ಸರ್. ಇನ್ನೂ ಲೇಬರ್ದೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ 30 ರೂಪಾಯಿಂದ ಸ್ಟಾರ್ಟಿಂಗು 200-250 ರೂಪಾಯಿ ಟಾಪ್ ರೇಟ್ ಅಷ್ಟೇ ಇರೋದೀಗ. ಈ ಕುಂಠಿತ ಇರೋದ್ರಿಂದ ನಮಗೆ ಟೊಮೊಟೊ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ ಸರ್. ನಮ್ಮ ಟೊಮೊಟೊ ಈಗ ಬಂದು 110 ರೂಪಾಯಿ ಹೋಗಿದೆ ಸರ್. 110 ರೂಪಾಯಿ ಹೋಗಿದೆ ನಾಟಿ ಸರ್. ಲಾಸೇ ಸರ್. ಈಗ ಇಲ್ಲಿರೋ ಸಿಚುವೇಷನಲ್ಲಿ ಈ ವೆದರಲ್ಲಿ ಒಂದು ಟೊಮೊಟೊ ಬೆಳಿಬೇಕಾದ್ರೆ ಕನಿಷ್ಠ ಅಂದರೂ 200-250 ರೂಪಾಯಿ ಬರುತ್ತೆ ಸರ್. ಲೇಬರ್ದು, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು, ತಿರ್ಗಿ ಮತ್ತು ಔಷಧಿ ಸಿಕ್ಕಾಪಟ್ಟೆ ಆಗಿದೆ ಸರ್. ತಿರ್ಗಾ ಬೇರೆ ಇನ್ನೂ ಕೆಲವು ಸಮಸ್ಯೆ ಎಲ್ಲ ಜಾಸ್ತಿ ಇದೆ ಸರ್. ಯಾಕೆಂದರೆ ಈ ವೆದರ್ಗೆ ಟೆಂಪ್ರೇಚರ್ಗೆ ಬೆಳೆನೂ ಬರ್ತಾ ಇಲ್ಲ ಸರ್. ಈಗೆಲ್ಲ ಒಂದು 40% ಬೆಳೆ ಬಂದರೆ ಅದೇ ಸರ್ ನಂಬರ್ 1 ಬೆಳೆ ಇದ್ದಂಗೆ 40% ಬೆಳೆ ಬರೋದ್ರಿಂದ ಅದು ನಾವು ರೈತರು ಕಷ್ಟ ಹೇಳ್ಬೇಕಂದ್ರೆ ಅದನ್ನು ಜಾಸ್ತಿ ಕಷ್ಟ ಇದೆ ಸರ್. ಯಾಕೆಂದರೆ ಈಗ ಟೊಮೊಟೊ ಬೆಳಿಬೇಕಾದ್ರೆ ಈ ರೇಟಲ್ಲಿ ಈಗ ನೆಕ್ಸ್ಟ್ ಮಾಡಬೇಕಂದ್ರೆ ಬ್ಯಾಂಕಲ್ಲಿ ಸಾಲ ಮಾಡಬೇಕು, ಇಲ್ಲ ಬೇರೆ ಕೈ ಸಾಲ ಮಾಡಬೇಕು. ಇವನ್ನೆಲ್ಲ ಮಾಡಿ ಈಗ ಪೈರು ನಾಟಿ ಮಾಡೋ ಸ್ಟೇಜ್ಗೆ 1 ಲಕ್ಷ ಖರ್ಚು ಮಾಡಬೇಕು ಸರ್ 1 ಎಕರೆಗೆ. ಈಗ ಬೇವಿನ ಹಿಂಡಿ, ವಂಗೆ ಹಿಂಡಿ ಇವನ್ನೆಲ್ಲ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಇದಾಗ್ತಿದೆ ಸರ್. ಅದರಲ್ಲೂ ಈ ವೈರಸ್ಸು ಎಲ್ಲ ಜಾಸ್ತಿ ಬಂದು ಜಾಸ್ತಿ ಕಷ್ಟ ಆಗ್ತಿದೆ ಸರ್ ಈ ಬೇಸಿಗೆಯಲ್ಲಿ ಸರ್. ಪರಿಸ್ಥಿತಿ ಅಂದರೆ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ಸರ್. ಸರ್ಕಾರ ಏನಿದ್ರು ರೈತರ ಪರವಾಗಿ ನಿಂತು ಸ್ವಲ್ಪ ಸಾಲ ಮನ್ನಾ ಬ್ಯಾಂಕಲ್ಲಿ ಇವೆಲ್ಲ ಮಾಡಿರೋದ್ರಿಂದ ಸಾಲ ಮನ್ನಾ ಇವನ್ನೆಲ್ಲ ಏನಾದರೂ ಮಾಡಿದ್ರೆ ರೈತರು ಇನ್ನೂ 2 ದಿನ ಸಮಾಧಾನವಾಗಿ ಇರ್ತಾರೆ ಸರ್. ಇಲ್ಲ ಅಂದರೆ ಮುಂದಿನ ಇದರಲ್ಲಿ ಬೆಳೆ ಬೆಳೆಯೋದೇ ಕಡಿಮೆ ಆಗುತ್ತೆ ಸರ್ ರೈತರು. ನನ್ನ ಹೆಸರು ಗಂಗರಾಜು ಅಂತ ಸರ್. ಒಟ್ನಲ್ಲಿ ಯುದ್ಧದ ಪರಿಣಾಮ ಪ್ರಸ್ತುತ ರೈತನ ಸಂಕಷ್ಟಕ್ಕೆ ಕಾರಣವಾಗಿದ್ರೆ ಇತರೆ ಸಮಯದಲ್ಲಿಯೂ ರೈತರಿಗೆ ಸಂಕಷ್ಟ ತಪ್ಪಿಲ್ಲ ಎಂಬ ಸ್ಥಿತಿ ಇದೆ. ಅತಿಯಾದ ಬಿಸಿಲು, ಆಳವಾದ ಕೊಳವೆ ಬಾವಿಗಳಿಂದ ನೀರು ತೆಗೆದು ಸಂಕಷ್ಟದಲ್ಲಿಯೇ ಬೆಳೆ ತೆಗೆಯುವ ರೈತನಿಗೆ ಬೆಲೆ ಸಿಗದೆ ಪರದಾಡುವ ಸ್ಥಿತಿ ಎದುರಾಗಿದ್ದು, ಈ ರೈತನ ಸಂಕಷ್ಟಕ್ಕೆ ನೆರವಾಗುವವರೇ ಇಲ್ಲವಾಗಿರೋದು ಮಾತ್ರ ವಿಪರ್ಯಾಸ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.